ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ನೀರಬಿದ್ರೆ ಚಾನಲ್. ಇವತ್ತು ನಾನು ಈ ಗಿಡದ ಬಗ್ಗೆ ಒಂದಷ್ಟು ತಿಳಿದಿರುವ ವಿಷಯವನ್ನು ಹೇಳಲು ಬಯಸುತ್ತೇನೆ. ತುಂಬ ಸುಂದರವಾದ ಒಂದು ಗಿಡ, ತುಂಬ ಸುಲಭವಾಗಿ ಕೂಡ ಬೆಳೆಯುವಂತಹ ಒಂದು ಗಿಡ ಅಂತ ಹೇಳೋದಕ್ಕಿಂತ ನಾವು ಇದನ್ನು ತೋರಣವಾಗಿ ಆರ್ಚ್ ಟೈಪು ಮಾಡಲಿಕ್ಕೆ ಯೂಸ್ ಮಾಡುವಂತಹ ಗಿಡ. ತುಂಬ ಸುಂದರವಾಗಿ ಆರ್ಚ್ ಬರ್ತದೆ. ಅಥವಾ ನೀವು ಮನೆ ಮುಂದೆ ಪೋರ್ಟಿಕ ಇದ್ದರೆ ಅದರ ಸೈಡಲ್ಲಿ ಕೂಡ ಬಳ್ಳಿ ಹಬ್ಬಿಸಿ ಹಾಗೂ ಮಾಡ್ಬೋದು. ಇಲ್ಲಿ ನಾನು ಯಾವ ರೀತಿ ಮಾಡಿದ್ದೇನೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸಿಕೊಡುತ್ತೇನೆ. ನನ್ನ ಹೂದೋಟದಲ್ಲಿರುವ ಒಂದು ಮೋಸ್ಟ್ ಫೇವ್ರೆಟ್ ಗಿಡ ಅಂತ ಹೇಳಿದರೆ ಇದು ಅಂತ ಹೇಳ್ಬೋದು. ಇದಕ್ಕೆ ಹೆಸರು ಗಾರ್ಲಿಕ್ ವೈನ್ ಅಂತ ಹೇಳ್ತಾರೆ, ಅಥವಾ ಬೆಳ್ಳುಳ್ಳಿ ಹೂಗು ಅಂತ ನಾವು ನಮ್ಮ ಈ ಲೋಕಲ್ ಭಾಷೆಯಲ್ಲೆಲ್ಲ ಹೇಳ್ತೇವೆ. ಇದು ನಾವು ಬೆಳ್ಳುಳ್ಳಿಯ ಬದಲಾಗಿ ಅಡುಗೆಯಲ್ಲಿ ಕೂಡ ಬಳಸ್ತಾರಂತೆ. ನಾನು ಬಳಸಿ ನೋಡಲಿಲ್ಲ, ಆದರೆ ಅದಕ್ಕೆ ಸ್ಮೆಲ್ ಅಷ್ಟೇ ಉಂಟು, ಬೆಳ್ಳುಳ್ಳಿಯ ಪರಿಮಳವೇ ಉಂಟು. ನೀವು ಬೆಳ್ಳುಳ್ಳಿಯ ಬದಲಾಗಿ ಹಾಕಿದರೂ ಕೂಡ ಏನೂ ತೊಂದರೆ ಇಲ್ಲ. ಹಾಗೆ ಈ ಗಿಡವನ್ನು ನೆಡುವಾಗ ಫಸ್ಟಿಗೆ ಕೋಕೋಪೀಟ್ ಮತ್ತು ಮಣ್ಣಿನ ಮಿಶ್ರಣ ಮಾಡಿ ಪ್ಲಾಸ್ಟಿಕ್ ಕವರಿನಲ್ಲಿ ಹಾಕಿ ನೆಟ್ಟರೆ ತುಂಬ ಒಳ್ಳೆಯದು. ಅದು ಸ್ವಲ್ಪ ಜೀವ ಹಿಡಿದು ಸ್ವಲ್ಪ ಚಿಗುರೆಲ್ಲ ಬಂದ ನಂತರ ಹೀಗೆ ಡೈರೆಕ್ಟ್ ನೆಲದಲ್ಲಿ ಅಥವಾ ಪಾಟಲ್ಲಿ ಹಾಗೆ ನೆಟ್ಟರು ಕೂಡ. ಹಾಗೆ ಇದಕ್ಕೆ ಗೊಬ್ಬರದ ಅವಶ್ಯಕತೆ ಎಲ್ಲ ತುಂಬ ಇರುವುದಿಲ್ಲ. ಅಪರೂಪಕ್ಕೆ 2 ತಿಂಗಳಿಗೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಕೊಟ್ಟರು ಸಾಕಾಗ್ತದೆ. ಸಗಣಿ ನೀರು ಅಥವಾ ನಾವು ಮನೇಲಿ ಯಾವ ಗೊಬ್ಬರವನ್ನು ಯೂಸ್ ಮಾಡ್ತೇವೋ ಅದನ್ನು ಸ್ವಲ್ಪ ಸ್ವಲ್ಪ ಹಾಕಿದರೆ ಸಾಕು. ತುಂಬ ಸುಂದರವಾಗಿ ಒಂದು ಕಾಣುವಂತಹ ಒಂದು ಆರ್ಚ್ ಆಗಿ ಬೆಳೆಸುವಂತಹ ಒಂದು ಗಿಡ ಅಂತ ಹೇಳ್ಬೋದು. ಕಟಿಂಗ್ ಕೂಡ ಹಾಗೆ ತುಂಬ ಯಾವ ಟೈಪ್ ಅಂತ ಹೇಳಿದರೆ ಈ ರೀತಿ ಗೆಲ್ಲಿನಾಗೆ ಬಂದರೆ ಅದನ್ನು ಕಟ್ ಮಾಡಿ ಈ ರೀತಿ ಸಣ್ಣ ಗೆಲ್ಲನ್ನು ನೆಟ್ಟರೂ ಸಾಕಾಗ್ತದೆ. ನಾನಿದು ಮನೆಯಿಂದ ತೋಟಕ್ಕೆ ಹೋಗುವ ಜಾಗದಲ್ಲಿ ಆರ್ಚ್ ಟೈಪ್ ಮಾಡಿದ್ದು, ಮನೆಯಿಂದ ಸ್ವಲ್ಪ ಮುಂದೆ. ಇದಕ್ಕೆ ಈ ಗಿಡಕ್ಕೆ ನೀರು ಬೇಕು, ಏಪ್ರಿಲ್ ಮೇಲೆಲ್ಲ ನೀರು ಬೇಕಾಗ್ತದೆ ಸ್ವಲ್ಪ. ಮತ್ತು ವರ್ಷದಲ್ಲಿ ಒಂದು 8 ರಿಂದ 10 ತಿಂಗಳು ಹೂವನ್ನು ಹೂವಾಗಿಕೊಂಡಿರ್ತದೆ. ತುಂಬ ಸುಲಭವಾಗಿ ಬೆಳೆಸುವಂತಹ ಗಿಡವಾಗಿದೆ. ನಾನು ನೆಟ್ಟು ಸಾಧಾರಣ 3 ವರ್ಷ ಆಗ್ತಾ ಬಂತು. 1.5 ವರ್ಷ ಆಗುವಾಗ ಗಿಡದಲ್ಲಿ ಹೂ ಬರಲಿಕ್ಕೆ ಶುರುವಾಗ್ತದೆ. ಹಾಗೆ ನಾವು ಹೀಗೆ ಆರ್ಚ್ ಟೈಪ್ ಮಾಡುವಾಗ ಸಾಧಾರಣ 2 ಸೈಡಲ್ಲಿ ಕಂಬವನ್ನು, ನಾನಿಲ್ಲಿ ಸಿಮೆಂಟ್ ಕಂಬವನ್ನು ಹಾಕಿದ್ದೇನೆ. ಸಾಧಾರಣ ಪರ್ಮನೆಂಟ್ ಯಾವ ಪ್ಲೇಸ್ ಉಂಟು ಆ ಪ್ಲೇಸಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ನಾನಿಲ್ಲಿ 2 ಸಿಮೆಂಟ್ ಕಂಬವನ್ನು ಹಾಕಿ ಮೇಲೆಯಿಂದ ಹೀಗೆ PVC ಪೈಪ್ ಬರ್ತದಲ್ಲ, ಅದನ್ನು ಬೆಂಡ್ ಮಾಡಿ ಅಲ್ಲಿಗೆ ಕಟ್ಟಿದ್ದು. ಆಮೇಲೆ 2 ಗಿಡವನ್ನು ನೆಟ್ಟು ಅದನ್ನು ಅಲ್ಲಿಗೆ ಹಬ್ಬಿಸಿ ಹಾಗೆ ಮಾಡಿದಂತಹ ಆರ್ಚ್ ಆಗಿದೆ. ಇದು ತುಂಬ ಸುಲಭವಾಗಿ ಮಾಡ್ಬೋದು ಮತ್ತು ತುಂಬ ನಿಧಾನವಾಗಿ ಬೆಳೆಯುವಂಥ ಗಿಡ ಅಂತ ಹೇಳ್ಬೋದು. ತುಂಬ ಬೇಗನೆ ಬುಷಿಯಾಗೆಲ್ಲ ಹಾಗೆ ಬರುವುದಿಲ್ಲ. ಸೊ ನಾನಿಷ್ಟು ಈಗ 3 ವರ್ಷದಲ್ಲಿ ಕಟ್ಟಿಂಗ್ ಅಂತ ಮಾಡಲಿಲ್ಲ. ಕಟ್ಟಿಂಗ್ ಸ್ವಲ್ಪ ದೊಡ್ಡದಾದ ಮೇಲೆ ಮಾಡುವ ಅಂತ. ಮತ್ತು ಗಿಡವನ್ನು ನಾನು ನೆಟ್ಟದ್ದು ಈ ರೀತಿಯ ಒಂದು ಬೆಳೆದ ಗಿಡವನ್ನು ಹೀಗೆ ಇಷ್ಟು ಉದ್ದಕ್ಕೆ ಕಟ್ ಮಾಡಿ ಈ ರೀತಿಯ ಗಂಟಿನಾಗಿದ್ದರೆ ನಮಗೆ ನೆಟ್ಟು ಬದುಕಿಸಲಿಕ್ಕೆ ತುಂಬ ಸುಲಭವಾಗ್ತದೆ. ಹಾಗೆ 1 ವರ್ಷ ಬೇಕಾಗ್ತದೆ ಇದು ಹೂ ಆಗಲಿಕ್ಕೆ ಮಾತ್ರ. 1 ವರ್ಷ ಆದ ನಂತರ ಹೀಗೆ ಹೂ ಬರಲಿಕ್ಕೆ ಶುರು ಆಗ್ತದೆ. ನಿಮ್ಮ ಗಿಡ ಎಷ್ಟು ಬೇಗ ಹಬ್ಬಿಕೊಂಡು ಹೋಗ್ತದೆ, ಹಾಗೆ ಹೂ ಕೂಡ ಅಷ್ಟೇ ಚೆನ್ನಾಗಿ ಬರ್ತದೆ. ಡೈಲಿ ಇರ್ತದೆ ಹೆಚ್ಚು. ವರ್ಷದಲ್ಲಿ ಒಂದು 8 ರಿಂದ 10 ತಿಂಗಳು ಹೇಗೂ ಹೂ ಇರ್ತದೆ ಇದರಲ್ಲಿ. ಕೆಲವು ಸಲ ಕಡಿಮೆ, ಕೆಲವು ಸಲ ಜಾಸ್ತಿ ಇರ್ತದೆ. ಇದನ್ನು ಪದಾರ್ಥಕ್ಕೆಲ್ಲ ಯೂಸ್ ಮಾಡ್ತಾರಂತೆ. ನಾನು ಮಾಡಿ ನೋಡಲಿಲ್ಲ. ಯಾರಾದರೂ ಮಾಡಿದವರಿದ್ದರೆ ಹೇಳಿ. ಬೆಳ್ಳುಳ್ಳಿಯ ಬದಲಾಗಿ ಯೂಸ್ ಮಾಡ್ತಾರಂತೆ.
ಇದು ನರ್ಸರಿಯಲ್ಲೆಲ್ಲ ತುಂಬ ರೇಟ್ ಇದಕ್ಕೆ, 450 ಹೇಳ್ತಾರೆ. ಹೂ ಇರುವಂತಹ ಗೆಲ್ಲನ್ನು ಪಾಟಲ್ಲಿ ಹಾಕಿ ಕೊಡ್ತಾರೆ ಅವರು. ಇದನ್ನು ನೀವು ಈ ರೀತಿಯಾಗಿ ಆರ್ಚ್ ಈ ಟೈಪು ಮಾಡಬೇಕು ಅಂತ ಇಲ್ಲ. ನಿಮ್ಮ ಮನೆ ಎದುರು ಪೋರ್ಟಿಕದಲ್ಲಿ ನೆಟ್ಟು ಅಲ್ಲಿ ಪಾಟಲ್ಲಿ ನೆಟ್ಟು ಅಲ್ಲಿಂದ ಬಳ್ಳಿ ಹಬ್ಬಿಸಿ ಹಾಗೆ ಕೂಡ ಮಾಡಬಹುದು. ತುಂಬ ಒಂದು ಸುಂದರವಾದ ಗಿಡವಾಗಿದೆ. ಹಾಗೆ ನನ್ನ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.